ಗಣರಾಜ್ಯೋತ್ಸವದ ದಿನದಂದೇ ನಡೆದ ಸಂಗೊಳ್ಳಿ ರಾಯಣ್ಣ ಬಲಿದಾನದ ದಿನಾಚರಣೆ ಕಾರ್ಯಕ್ರಮ ಏನಿದೆ ಆ ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡಿದ್ರು ಆ ಆಯೋಜಕರ ಮೇಲೆ ಸಚಿವ ಸಂತೋಷ್ ಲಾಡ್ ಹರಿಹಾಯ್ತಿದ್ದಾರೆ ಅಂತ ಹೇಳಿ ಆರೋಪಿಸಿ ರಾಯಣ್ಣ ಅಭಿಮಾನಿಗಳು ಈಗ ಸಚಿವ ಸಂತೋಷ್ ಲಾಡ್ ವಿರುದ್ಧ ಧಾರವಾಡದಲ್ಲಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಧಾರವಾಡದಲ್ಲಿ ಸಂಗೊಳ್ಳಿ ರಾಯಣ್ಣ ವೃತ್ತದಲ್ಲಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಬಳಗದಿಂದ ಅಭಿಮಾನಿಗಳು ಸಚಿವರ ವಿರುದ್ಧವಾಗಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ರಾಯಣ್ಣ ಅವರೇನಿದ್ದಾರೆ ಹುತಾತ್ಮದ ದಿನ ಒಂದು ಆಚರಣೆ ಮಾಡಬೇಕಾಗಿತ್ತು, ಅದಕ್ಕೆ ಇವರು ಆಹ್ವಾನ ಮಾಡೋಕೆ ಹೋಗಿದ್ರು. ಆಗ ಸಚಿವ ಸಂತೋಷ್ ಲಾಡ್ ಸ್ವಲ್ಪ ಸರಿಯಾದ ರೀತಿಯಲ್ಲಿ ಸ್ಪಂದಿಸಲಿಲ್ಲ. ಇದೇ ವೇಳೆ ಸಚಿವರು ಪಕ್ಕದಲ್ಲಿದ್ದಂತಹ ಕೆಫೆಗೆ ಕಾಫಿ ಕುಡಿಯಲು ಬಂದಿದ್ದರು. ಆಗ ಅವರನ್ನು ಕಂಡಂತಹ ಆಯೋಜಕರು ಪುಷ್ಪಾರ್ಚನೆಯನ್ನು ಮಾಡಿ ಆಹ್ವಾನಿಸ್ತಾರೆ. ಅಂದರೆ ಹೂನಾರವನ್ನು ಹಾಕಿ ಬನ್ನಿ ಅಂತ ಹೇಳ್ತಾರೆ, ಬರ್ರಿ ನೀವು ಅಂತ ಹೇಳಿ ಕರೀತಾರೆ. ಆಗ ಯಾರಾದರೂ ಫೋಟೋವನ್ನು ಇಟ್ಕೊಂಡು ಪುಷ್ಪಾರ್ಚನೆ ಮಾಡೋದನ್ನು ನಮ್ಮನ್ನು ಕರೀತಾರೆ, ನಾವು ಯಾಕೆ ಬರಬೇಕು ಅಂತ ಸಚಿವರೇನೋ ಏರು ಧ್ವನಿಯಲ್ಲಿ ಮಾತನಾಡಿದಾರಂತೆ. ಆಯೋಜಕರಿಗೆ ಬರೋದಿಲ್ಲ ಅನ್ನೋಂಥ ರೀತಿಯಲ್ಲಿ ಮಾತನಾಡಿದರೆ ಇದನ್ನೇ ಆರೋಪ ಮಾಡ್ತಾ ಇದ್ದಾರೆ. ಅದರ ವಿರುದ್ಧ ಈ ಒಂದು ವರ್ತನೆಯನ್ನು ಖಂಡಿಸಿ ಧಾರವಾಡದ ಸಂಗೊಳ್ಳಿ ರಾಯಣ್ಣ ವೃತ್ತದ ಬಳಿ ಪ್ರತಿಭಟನೆಯನ್ನು ನಡೆಸಿದ್ದಾರೆ ಕುರುಬ ಸಮಾಜದ ಮುಖಂಡರು ಹಾಗೂ ಮನಸೂರಿನ ಬಸವರಾಜ ದೇವರು ಸಚಿವರ ವಿರುದ್ಧ ಪ್ರತಿಭಟನೆಯನ್ನು ನಡೆಸಿ ಸಚಿವರು ಕೂಡಲೇ ಕ್ಷಮೆಯನ್ನು ಕೇಳಬೇಕು, ಇಲ್ಲದಿದ್ದರೆ ದೊಡ್ಡ ಮಟ್ಟದಲ್ಲಿ ನಾವು ಹೋರಾಟವನ್ನು ಮಾಡ್ತೀವಿ ಅಂತ ಹೇಳಿ ಎಚ್ಚರಿಕೆ ಕೊಟ್ಟಿದ್ದಾರೆ. ರಾಯಣ್ಣವರ ಕುರಿತು ಮಾತನಾಡಿದಂತ ಸಚಿವರಿಗೆ ಧಿಕ್ಕಾರ, ಧಿಕ್ಕಾರ. ಸಂತೋಷ್ ಲಾಡ್ ಅವರಿಗೆ ಸಂತೋಷ್ ಲಾಡ್ ಅವರಿಗೆ ನಮಸ್ತೆ ಎಲ್ಲ ಜನತೆಗೆ. ಏನು ಇವತ್ತು ಕರ್ನಾಟಕದಲ್ಲಿ ಸಚಿವ ಸಂಪುಟ ಸಚಿವರಾಗಿ ಏನು ಈ ಸಂಗೊಳ್ಳಿ ರಾಯಣ್ಣ ಅವರ ಜನವರಿ 26 ಒಂದು ಜಯಂತಿ ನಿಮಿತ್ತವಾಗಿ ನಾವು ಕರೆದ್ರೆ ಅದು ಎದಕ್ ಮಾಡ್ತೀರಿ, ಅದು ಏನು ಉಪಯೋಗ, ಅದರಿಂದ ನಿಮ್ಗೆ ಬೆನಿಫಿಟ್ಸ್ ಅಲ್ಲಿ ಏನಿದೆ ಅವೆಲ್ಲ ಬಿಟ್ಟು ನೀವು ಶಿಕ್ಷಣ ಕ್ಷೇತ್ರಕ್ಕೆ ಒಳ್ಳೆ ನೀವು ಆದ್ಯತೆ ಕೊಡ್ಬೇಕಂತ ಹೇಳಿ ಸಚಿವರು ಹೇಳ್ತಾರೆ. ಸಚಿವರೇ ಒಂದ್ ಮಾತು ನಿಮಗೆ ಕೇಳಕ್ ಇಷ್ಟಪಡ್ತೀನಿ. ಮುಂಬರುವ ದಿನಮಾನಗಳಲ್ಲಿ ನೀವೇನು ವೋಟ್ ಬ್ಯಾಂಕಿಗೋಸ್ಕರ ಓಡಾಡ್ತಾ ಇದ್ದೀರಿ, ಆದ್ರೆ ಇಂಥ ಮಾನ್ ವ್ಯಕ್ತಿ ಸ್ವತಂತ್ರಗೋಸ್ಕರ ತನ್ನ ಇಡೀ ಜೀವನವನ್ನ ಮುಡುಪಾಗಿಟ್ಟು ಜನವರಿ 26 ತಾವು ಮಾಡಿದ ದಿನ ನಮಗ ದೇಶಕ್ಕಾಗಿ ಸಂವಿಧಾನ ಜಾರಿಗೊಳಿತು. ಅದೇ ಆಗಸ್ಟ್ 15ಕ್ಕೆ ಅವರ ಹುಟ್ಟಿದ ದಿನ ಅಂತ ಮಾನ ಪುಣ್ಯಾತ್ಮಗೆ ನೀವು ಈ ತರ ಒಂದ್ ಮಾಡಿದರೆ ನೀವೇ ಎಲ್ಲ ಸಂಘಟನೆಗಳಿಗೆ ನೀವೇ ಬೆಂಬಲ ಕೊಡಬೇಕು. ಆದ್ರೆ ನೀವೇ ಈ ತರ ಮಾಡ್ತಿದ್ರಿ. ಆದ್ರೆ ಮುಂಬರುವ ದಿನಮಾನಗಳಲ್ಲಿ ಏನ್ ಈ ಸಮಾಜದ ಜನರಿದಾರ ಅದಕ್ಕೆ ತಕ್ಕ ಪ್ರತಿಕ್ರಿಯೆಯನ್ನು ಕೊಡದಿದ್ದಾರೆ ಅಂತ ಹೇಳ್ತಾ ನಾನು 2 ಮಾತುಗಳನ್ನು ಮುಗಿಸ್ತಾರೆ. ಜೈ ಹಿಂದ್, ಜೈ ಕರ್ನಾಟಕ. ಜಿಲ್ಲಾ ಮಹಾಸಭಾದ ಅಧ್ಯಕ್ಷರಾದಂತ ರಾಯಪ್ಪ ಬಂದಂತ ನಮ್ಮ ರಾಜ್ಯದ ಸಚಿವ ಸಂಪುಟದ ಮಂತ್ರಿಗಳಾದಂತ ಸಂತೋಷ್ ಲಾಡ್ ಸಾಹೇಬರಿಗೆ ಬರಮಾಡಿಕೊಂಡ್ರೆ ಅಲ್ಲಿಗೆ ಬಂದು ತಪ್ಪು ಹೇಳಿಕೆಗಳನ್ನು ನೀಡಿ ರಾಯಣ್ಣನಿಗೆ ಅವಮಾನ ಮಾಡಿದಂತ ಈ ಒಂದು ಸಚಿವರಿಗೆ ಶ್ರೀಗಳನ್ನು ಯಾವುದೇ ರೀತಿಯಾಗಿ ಇಂಥ ಕಾರ್ಯಕ್ರಮಗಳು ಮಾಡಬಾರದು, ಫೋಟೋ ಇಟ್ಟು ಪೂಜೆ ಮಾಡಿರಿ ಅಂತಾರು ಇವೆಲ್ಲ ಹೇಳಿಕೆಗಳನ್ನು ನಾವು ಖಂಡಿಸ್ತೇವೆ ಸಮಾಜದಿಂದ. ಯಾಕಂದ್ರೆ ಇಂಥ ಒಂದು ಮಹಾನ್ ಪುರುಷನ ಈ ಬಲಿದಾನದ ದಿನವನ್ನು ಆಚರಿಸಿ ಯುವ ಪೀಳಿಗೆಗೆ ನಾವು ಮಾದರಿ ಆಗಬೇಕು, ಇವನ ತತ್ವ ಸಿದ್ಧಾಂತಗಳನ್ನು ಅಳವಡಿಸಿಕೊಳ್ಬೇಕಂತೇಳಿ ನಾವು ಜಾಗೃತಿ ಮೂಡಿಸುವುದಕ್ಕೋಸ್ಕರ ಈ ಒಂದು ವೃತ್ತದಲ್ಲಿ ರಾಯಣ್ಣನ ಹುತಾತ್ಮ ದಿನಾಚರಣೆ ಆಚರಣೆ ಮಾಡಿದ್ದೇವೆ. ಆದ್ರೆ ಸಚಿವರು ಈ ಹೇಳಿಕೆಯನ್ನು ನಾವು ಸಮಾಜದವರು ತೀವ್ರವಾಗಿ ಖಂಡಿಸ್ತೇವೆ ಅಂತೇಳಿ ಈ ಮೂಲಕ ತಮಗೆ ನಾ ಆಗ್ರಹ ಮಾಡ್ತೇನೆ. ನಮ್ಮ ನಗಟ್ಟಿ ಇವತ್ತು ಏನು ನಾವು ಧಾರವಾಡದಲ್ಲಿ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.